12ನೇ ಶತಮಾನದ ವಚನಕಾರರಲ್ಲಿ ನಮಗೆ ದೊರೆತಿರುವ 33 ವಚನಕಾರ್ತಿಯರಲ್ಲಿ ನೀಲಾಂಬಿಕೆ ಪ್ರಮುಖ ವಚನಕಾರ್ತಿ. ಈಕೆಯ 126 ವಚನಗಳು ಉಪಲಬ್ಧವಾಗಿವೆ. ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಈ ಹೆಸರುಗಳಿಂದ ಪ್ರಸಿದ್ಧಳಾದ ಈಕೆ ಬಸವಣ್ಣನವರ 2ನೆಯ ಪತ್ನಿ. ನೀಲಾಂಬಿಕೆ ಒಂದೆಡೆ ಹೀಗೆ ಹೇಳುತ್ತಾಳೆ: ಬಸವನ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನಯ್ಯ ಎಂಬ ಈಕೆಯ ವಚನಾಭಿವ್ಯಕ್ತಿ ಮತ್ತು ಗಂಡನಿಗೆ ಹೆಂಡತಿ ವಿಚಾರ ಪತ್ನಿಯಾಗಬೇಕೆಂಬ ನಿಲುವು ಈವರೆಗಿನ ಜಾಗತಿಕ ಇತಿಹಾಸದಲ್ಲೇ ಅನನ್ಯ ಮತ್ತು ವಿನೂತನವಾಗಿದೆ. ಕಲ್ಯಾಣ ಕ್ರಾಂತಿಯ ಜೊತೆಗೆ ನಂತರದ ಎಲ್ಲ ಭೀಕರ ಪರಿಣಾಮಗಳಿಗೂ ನೀಲಾಂಬಿಕೆ ಸಾಕ್ಷೀಭೂತಳಾದವಳು. ನೀಲಾಂಬಿಕೆಯ ವಚನಗಳಲ್ಲಿ ಒಂದೆರಡು ವಚನಗಳನ್ನು ಬಿಟ್ಟರೆ ನಮಗೆ ದೊರೆತಿರುವ ಆಕೆಯ ಎಲ್ಲ ವಚನಗಳಲ್ಲೂ ಬಸವಣ್ಣನ ಪ್ರಸ್ತಾಪವೇ ತುಂಬಿದೆ. ಅವಳ ಬದುಕು ಬಸವ, ಧ್ಯಾನ ಬಸವ, ಅರಿವೂ ಬಸವನೇ ಆಗಿರುವನು. ಅವಳ ವಚನಗಳಲ್ಲಿ ಅವಳ ಮನದ ಹೋರಾಟ, ತೊಳಲಾಟ, ಒದ್ದಾಟ, ಏಕಾಂತ, ವಿಷಾದ, ನೋವುಗಳಿವೆ. ಜೊತೆಗೆ ಇವುಗಳನ್ನೆಲ್ಲ ನಿಸ್ಸಂಗತ್ವದ ಆಧ್ಯಾತ್ಮಿಕ ನೆಲೆಯಲ್ಲಿ ಅರಿತು ಸಮಚಿತ್ತತೆಯಲ್ಲಿ ಸ್ವೀಕರಿಸಿ ಅರಗಿಸಿಕೊಂಡ ಪಾರಮಾರ್ಥಿಕ ಔನ್ನತ್ಯದ ನಿಲುವು ಸಮಾಧಾನಿಯಾಗಿರುವ ಅವಳ ವ್ಯಕ್ತಿತ್ವ ಮಡುಗಟ್ಟಿದೆ. ಅಂತಹ ಒಂದು ವಚನವಿದು. ನೀಲಮ್ಮನ ವಚನ: ಅತೀತ ಒಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನ ವಿಶ್ರಾಂತಿಯನ್ ಏಯ್ದು ವಿಚಾರದ ಅನುಭವವನ್ ಅರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ ಸಂಗಯ್ಯ ಬಸವನಿಂದಲಿ. ಈ ವಚನದ ವ್ಯಾಖ್ಯಾನವನ್ನು, ಅರ್ಥವನ್ನು ಹೀಗೆ ಗ್ರಹಿಸಬಹುದು. ಮೊದಲ 2 ವಾಕ್ಯಗಳು: ಅತೀತ ಒಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು. ಅತೀತ ಎಂಬುದರ ಅರ್ಥ ಮೀರಿದ, ಕಳೆದು ಹೋದ. ಇಲ್ಲಿ ಅತೀತ ಒಡಗಿ ಎಂದರೆ ಮಾನವಾತೀತ ಬಸವ ಈಗ ಕಳೆದು ಹೋಗಿರುವನು, ಅಡಗಿ ಹೋಗಿರುವನು. ಅಂದರೆ ಬಸವನ ಸಾವು ಸಹಿಸಲಾಗದ ಮನೋವ್ಯಾಧಿಯಾಗಿತ್ತು. ಇದನ್ನು ಈಗ ಹೀಗೆ ಪರಿಹರಿಸಿಕೊಂಡಿರುವೆ. ಬಸವ ಭೌತಿಕವಾಗಿ, ಶಾರೀರಿಕವಾಗಿ ಎಂದರೆ ಶರೀರದ ಅವಲಂಬನೆಯಲ್ಲಿದ್ದ ಬಸವ ಇಲ್ಲವಾಗಿರಬಹುದು. ಆದರೆ ನನ್ನ ಮನದೊಳಗೆ ನಿರಾಲಂಬ ಮೂರ್ತಿಯಾಗಿ ಎಂದರೆ ಬೇರಾವ ಅವಲಂಬನೆಗಳೂ ಇಲ್ಲದೆ ನನ್ನ ಒಳಗಿನೊಳಗೆಲ್ಲ ತುಂಬಿರುವವನು ನಿರಾಲಂಬ ಮೂರ್ತಿಯಾಗಿ ಇರುವುದನ್ನು ತಿಳಿದು ದುಃಖವನ್ನು ಪರಿಹರಿಸಿಕೊಂಡಿರುವೆನು. ಎಂದರೆ ಬಸವ ಶಾರೀರಿಕವಾಗಿ ಇಲ್ಲದಿರಬಹುದು, ನನ್ನ ಮನದೊಳಗಿರುವ ನಿರಾವಲಂಬಿ ಮೂರ್ತಿಯಾಗಿ ಬಸವನಿರುವುದನ್ನು ತಿಳಿದು ನನ್ನ ದುಃಖವನ್ನು ಪರಿಹರಿಸಿಕೊಂಡಿರುವೆನು. ಮುಂದಿನ ವಾಕ್ಯಗಳು, ವಚನದ ಸಾಲು: ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನ ವಿಶ್ರಾಂತಿಯನ್ನೆಯ್ದು ವಿಚಾರದ ಅನುಭವವನ್ನರಿದು. ಎಂದರೆ ಪ್ರಿಯರ ಸಾವಿನಿಂದ ಮನದ ಭಾವಸೂತಕ. ಸೂತಕವೆಂದರೆ ಜನನ ಮರಣಗಳಿಂದ ಉಂಟಾಗುವ ಮೈಲಿಗೆ. ಪ್ರಿಯರ ಸಾವಿನಿಂದ ಮನದ ಭಾವಸೂತಕ ಸಾಮಾನ್ಯರಿಗೆ ಉಂಟಾಗುತ್ತದೆ. ಆದರೆ ಬ್ರಹ್ಮಜ್ಞಾನ ಅರಿತವರಿಗೆ ಎಂದರೆ ಬ್ರಹ್ಮಜ್ಞಾನವೆಂದರೆ ಅಧ್ಯಾತ್ಮ, ಪರಮಾತ್ಮ, ಪರತತ್ವ, ಮೋಕ್ಷಜ್ಞಾನ ಅಥವಾ ಗಹನವಾದ ವಿದ್ಯೆ. ಬ್ರಹ್ಮಜ್ಞಾನ ಎಂದರೆ ಸಾವಿನ ಅನಿವಾರ್ಯ, ಸಾವಿನ ಸ್ವರೂಪ, ಸಾವನ್ನು ಸ್ವೀಕರಿಸುವ ಸ್ಥಿತಪ್ರಜ್ಞತೆಯ ಬ್ರಹ್ಮವಿದ್ಯೆಯನ್ನು ತಿಳಿದು ಅದರ ನೆಮ್ಮುಗೆಯಲ್ಲಿ ಎಂದರೆ ಆಧಾರದಲ್ಲಿ ನನ್ನ ಮನ ತನ್ನ ದುಃಖಾದೀಕ ಮನೋವ್ಯಾಧಿ ಉದ್ವಿಗ್ನತೆಗಳನ್ನು ಇಲ್ಲವಾಗಿಸಿಕೊಂಡು ವಿಶ್ರಾಂತವಾಗಿದೆ. ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನ ವಿಶ್ರಾಂತಿಯನ್ ಏಯ್ದು. ಈ ಸಾವಿನ
ಸ್ವರೂಪವನ್ನು ತಿಳಿದು ಸ್ಥಿತಪ್ರಜ್ಞತೆಯ ಬ್ರಹ್ಮವಿದ್ಯೆಯನ್ನು ಅರಿತು ಅದರ ನೆಮ್ಮುಗೆಯಲ್ಲಿ ನನ್ನ ಮನ ತನ್ನೆಲ್ಲ ಮನೋವ್ಯಾಧಿ ಉದ್ವಿಗ್ನತೆಗಳನ್ನು ಇಲ್ಲವಾಗಿಸಿಕೊಂಡು ವಿಶ್ರಾಂತವಾಗಿದೆ. ಈ ನಿರುದ್ವಿಗ್ನ ಶಾಂತ ಮನಸ್ಥಿತಿಯ ಸಿದ್ಧಿಯ ವಿಚಾರವನ್ನು ಅನುಭವದಿಂದ ಅರಿತು ವಿವೇಕಿಯಾಗಿ ಈ ವಿಶೇಷ ಸುಖವನ್ನು ಕಂಡೆನಯ್ಯ ಸಂಗಯ್ಯ ಎನ್ನುತ್ತಾಳೆ. ಮನ ವಿಶ್ರಾಂತಿಯನ್ನೆಯ್ದು ವಿಚಾರದ ಅನುಭವವನ್ನರಿದು ವಿವೇಕದಿಂದಾನು ವಿಶೇಷ ಸುಖವ ಕಂಡೆನಯ್ಯ ಎಂದಿದ್ದಾಳೆ. ಎಂದರೆ ಎಂಥ ಸುಖ ಅಥವಾ ದುಃಖ ಸಂಕಟಗಳನ್ನು ಸಮಾಧಾನ ಚಿತ್ತದಲ್ಲಿ ಶಾಂತವಾಗಿ ಸ್ವೀಕರಿಸಿ ಅರಗಿಸಿಕೊಳ್ಳುವುದೇ ವಿಶೇಷ ಸುಖ. ಈಕೆಯ ರೀತಿಯಲ್ಲಿ ಈ ಎಲ್ಲ ಆಧ್ಯಾತ್ಮಿಕ ಸಿದ್ಧಿಯು ಬಸವನಿಂದಲೇ ಪಡೆದಿರುವೆ. ಜೀವಂತ ಬಸವ ನನಗೆ ಪರತತ್ವ ಕಲಿಸಿದಂತೆ ಸಾವಿಗೀಡಾಗಿರುವ ಅಥವಾ ಬಯಲಾದ ಬಸವನೂ ನನಗೆ ಈ ಪಾರಮಾರ್ಥಿಕ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅರಿವಾಗಿಸಿ ಕಲಿಸುತ್ತಿದ್ದಾನೆ. ಈ ವಚನದಲ್ಲಿ ಬಸವ ನೀಲಮ್ಮರ ಸಂಗಾತಿತ್ವದ ಆತ್ಮಾನುಸಂಧಾನದ ಪರಿ ಬೆರಗು ಮೂಡಿಸುತ್ತದೆ. ಬಂದ ಬದುಕಿನ ಸುಖ ದುಃಖಗಳನ್ನು ಬಂದ ಹಾಗೆಯೇ ಸ್ವೀಕರಿಸುವ ಈ ಆತ್ಮಸಿದ್ಧಿಯ ಪಕ್ವತೆ ಎಲ್ಲ ಮರ್ತ್ಯರಿಗೂ ಮಾದರಿಯಾಗಿದೆ. ಜೀವಂತ ಬಸವನೊಂದಿಗೆ ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ಬೆರೆತು ಅರಿತು ಮಹಾನುಭಾವಿಯಾಗಿ ಬೆಳೆದ ನೀಲಾಂಬಿಕೆ ಅವನ ಸಾವಿನ ನಂತರವೂ ಅವನ ಇಲ್ಲದಿರುವಿಕೆಯಲ್ಲೂ ತಾನು ತಲುಪಿದ್ದ ಪಾರಮಾರ್ಥಿಕ ಉನ್ನತ ಸ್ತರವನ್ನು ಏರುತ್ತಲೇ ಬುದ್ಧತ್ವವನ್ನು ಪಡೆದಿರುವಳೆಂಬುದಕ್ಕೆ ಈ ವಚನಗಳು ಸಾಕ್ಷಿಯಾಗಿವೆ. ನಿಜವಾಗಿಯೂ ನೀಲಾಂಬಿಕೆ ಬಸವನ ನಿಜ ವಿಚಾರಪತ್ನಿಯೇ.